ದೊಡ್ಡ ದವಾಖಾನೆ ಕರ್ಕೊಂಡು ಹೋಗ ನಡೆಯುವ. ಹಂಗಾರೆ ಮಾಡಿ ಆರಾಮ ಮಾಡ ನನ್ನ ಗಂಡನ. ಸಮಾಧಾನ ಮಾಡ್ಕೇಳವ, ಸಮಾಧಾನ ಮಾಡ್ಕೆ. ಏನು ಮಾಡೋಕ್ಕಾಗತ್ತಿ, ಎಲ್ಲ ವಿಧಿ ಬರಹ. ನನ್ನ ಕೈಯಾಗೆ ಏನಿಲ್ಲವ. ಡಾಕ್ಟ್ರ್ ನೋಡಿದ್ರೆ ನೀವೆಲ್ಲಿ ತನಕ ಕರ್ಕೊಂಡು ಹೋದ್ರು ಆರಾಮಾಗಂಗಿಲ್ಲ ಅಂತಾರೆ. ಅಂತಾನೆ ಎಲ್ಲಂತ ಕರ್ಕೊಂಡು ಹೋಗೋದವ? ಹಾಂ, ಏನು ಮಾಡೋಣ ಹೇಳು? ನಿಂತಲ್ಲೇ ಅಂದ್ರೆ ಅಂತಲ್ಲೇ ಕರ್ಕೊಂಡು ಹೋಗೋಣ ಹೇಳು. ಹೊಲ ಮನೆ ಎಲ್ಲ ಹೋಗಲ್ದಕ್ಕೆ ನಿನ್ನ ಗಂಡ ಒಂದು ಉಳಿದ್ರೆ ಸಾಕು ನನಗೆ. ಹಾಂ, ಎತ್ಲಾಗಾರ ಮಗಳು ಅಳಿಯ ಚಂದ ಇದ್ರೆ ಸಾಕಲ್ಲೇನವ ನನಗೆ. ಲಲಿತಕ್ಕ, ಏನಾಯ್ತು? ಏನಾಯ್ತು? ಹಾಂ, ಏನು ಒಂಚೂರು ವಿಷಯ ಗೊತ್ತಾಗ್ಲಿಲ್ಲವ. ಅಲ್ಲ, ಹೆಂಗಾತ? ಏನು ಸುಮ್ಮಿ? ಏನಂತ ಹೇಳಿಲ್ಲ ನಾನು, ಏನಂತ ಹೇಳಿ? ದೇವ್ರ ಅನ್ಯಾಯ ಮಾಡಿಬಿಟ್ನಲ್ಲಿ, ನನ್ನ ಮಗಳಿಗೆ ಅನ್ಯಾಯ ಮಾಡಿಬಿಟ್ಟ. ನನ್ನ ಮಗಳು ಯಾರಿಗೆ ಏನು ಕೆಟ್ಟದ್ದು ಮಾಡಿದ್ದಿಲ್ಲಲೇ, ಯಾರಿಗೆ ಒಬ್ರಿಗೆ ಒಂದು ಕೆಟ್ಟದ್ದು ಬಯಸಿದ್ದಲ್ಲ ಅದು. ಅಂತಾಕಿಗೆ ದೇವ್ರು ಹಿಂಗೆ ಅನ್ಯಾಯ ಮಾಡಿಬಿಟ್ನಲ್ಲಿ, ಮೋಸ ಮಾಡಿದ್ನಲ್ಲೇ. ದೇವ್ರಿಲ್ಲ ಕರೇನಾ? ದೇವ್ರ ಕಣ್ಣಾಗ ಮಣ್ಣು ತುಂಬಲಿ. ಆ ದೇವ್ರ ಅದಾನ ಅನ್ನೋದಾಗಿದ್ರೆ ನನ್ನ ಹಳೆಯಾಗ ಏನೂ ಆಗಬಾರ್ದಾಗಿತ್ತು. ಯವ್ವ, ಎಂಥ ಹೊತ್ತಂದಿಟ್ಟು ನಾವು ದೇವ್ರು ನಮಗೆ. ಸಮಾಧಾನ ಮಾಡ್ಕೇಳ ಲಲಿತಕ್ಕ, ಸಮಾಧಾನ ಮಾಡ್ಕೆ. ನಮಗೂ ದುಃಖ ಆಕತ್ತವ ಇಂಥ ಸಮಾಚಾರ ಕೇಳಿದ್ರೆ. ಅನ್ಯಾಯ ಮಾಡ್ದ ದೇವ್ರು, ಆದ್ರೆ ನೀನ ಧೈರ್ಯವಾಗಿರ್ಬೇಕಲ್ವ. ಮತ್ತು ನಿನ್ನ ಮಗಳಿಗೆ ಧೈರ್ಯ ಹೇಳಾರ ಯಾರು? ನೀನ ಹಿಂಗೆ ಧೈರ್ಯ ಇಟ್ಟು ಕೂತ್ಕಂದ್ರೆ ಒಂಚೂರು ಸಮಾಧಾನ ಮಾಡ್ಕೆ. ಏನು ಮಾಡೋದ ಲಲಿತಕ್ಕ, ಸಮಾಧಾನ ಮಾಡ್ಕೆ. ಇಂಥ ಸಣ್ಣ ವಯಸ್ಸಿಗೆ ಹಿಂಗೆ ಆಕೈತಿ ಈಕಿಗೆ ಅಂತ ಯಾರು ಕನಸು ಮನಸ್ಸಿನಾಗ ಅನಿಸಿದ್ದಿಲ್ಲವ. ದೇವ್ರಿಂತ ಒಂದು ಅನ್ಯಾಯ ಮಾಡಿಬಿಟ್ಟವ. ಇದ್ದಲ್ಲೇ ಬಂದು ಗುಡ್ಡು ಬಡಿ ತನ್ನಂಗೆ ಇಂಥ ಒಂದು ಗತಿ ತಂದ್ಬಿಟ್ಟು ನಾವು. ಪಾಪ ಆಶಾಗ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಯಾರು ಅನಿಸಿದ್ದಿಲ್ಲವ, ಯಾರಿಗಿನ ಅನಿಸಿದ್ದಿಲ್ಲ. ಸಮಾಧಾನ ಮಾಡ್ಕೆ ಲಲಿತಕ್ಕ, ಸಮಾಧಾನ ಮಾಡ್ಕೆ. ಏನು ಮಾಡೋದು, ಎಲ್ಲ ದೇವ್ರ ಆಟ. ಆತ ಹೆಂಗೆ ಆಡಿಸ್ತಾನ ಹಂಗೆ ಕುಣಿಯೋದಷ್ಟ ಅಲ್ಲವ ನಮ್ದು. ನಮ್ಮ ಕೈಯಾಗ ಏನೈತಿ? ನವೀನ, ಅವ್ರ ಅಪ್ಪರಿಗೆ ಅವ್ರ ಅವ್ರಿಗೆ ಫೋನ್ ಮಾಡಿ ತಿಳಿಸ್ಬಿಡಪ್ಪ ಹಿಂಗಾಗೈತಿ ಅಂತೇಳಿ. ನನಗಂತೂ ಧೈರ್ಯ ಸಾಲ್ವಲ್ದು ಹೇಳಕ್ಕೆ. ನೀನ ಫೋನ್ ಮಾಡಿಬಿಡು ಅವ್ರಿಗೆ. ಅಪ್ಪ, ಡಾಕ್ಟ್ರ್ ಕರೆದಾರ, ಅದು ಬಿಲ್ ಎಷ್ಟೈತಿ ಏನೋ ಎಲ್ಲ ಕ್ಲಿಯರ್ ಮಾಡಿರಿ, ಆಮೇಲೆ ನೀವು ಕರ್ಕೊಂಡು ಹೋಗ್ರಿ ಪೇಷಂಟ್ ಅಂತಾರೆ. ಅದಕ್ಕೆ ಬೇರೆ ದೊಡ್ಡ ದವಾಖಾನೆಗಾರ ಹೋಗೋಣ ಅಂತ ನಾನು ರೊಕ್ಕದ್ದು ಅಡ್ಜಸ್ಟ್ ಮಾಡ್ತೇನೆ. ಅಷ್ಟು ಬಿಲ್ ಭಾಳ ಆಗೈತಪ್ಪ. ಅದು ರೊಕ್ಕ ಹೊಂದ್ಸಕ್ಕೆ ಒಂಚೂರು ತ್ರಾಸ ಆಕತಿ. ಅವ್ರವ್ರಿಗೆ ಹೇಳೇನೆ ನನ್ನ ಫ್ರೆಂಡ್ಸ್ಗೆಲ್ಲ ತಂದು ಕೊಡ್ತೇನೆ ಅಂದಾರ. ಅದಕ್ಕೆ ಹೋಗಿ ಇಸ್ಕೊಂಡು ಬಂದು ಬಿಲ್ ಕಟ್ಟಿ ಆಮೇಲೆ ಕರ್ಕೊಂಡು ಹೋದ್ರೆ ಅದು ಭಾವನ್ನ. ಸರಿ ತಗೊಳಪ್ಪ, ಹಂಗೆ ಮಾಡು. ಲಲ್ಲಿ, ಟಿಸರಿ ಚಾವಿ ಎಲ್ಲಿಟ್ಟಿದೆ? ಒಂದು ಸ್ವಲ್ಪ ರೊಕ್ಕ ಕಮ್ಮಿ ಬೀಳ್ತಾವಂತ ಅವನಿಗೆ. ಅದಕ್ಕೆ ಅಷ್ಟು ಬಂಗಾರ ಅದಾವಲ್ಲ, ಒಯ್ದು ಸೀಟನ ಅಂಗಡಿಯಾಗ ಒತ್ತಿ ಇಟ್ಟು ರೊಕ್ಕ ಇಸ್ಕೊಂಬರ್ವಲ್ನಾಕ. ಮತ್ತು ಮುಂದೆ ದವಾಖಾನೆ ಕರ್ಕೊಂಡು ಹೋದೆ ಅಂದ್ರೆ ರೊಕ್ಕದ ಭಾಳ ಬೇಕಾಕವು. ಕೈಯಾಗೇನಿಲ್ಲ ಈಗ. ಅದಕ್ಕೆ ಅಲ್ಲೇ ಟಿಸರಿ ಮ್ಯಾಗ ಐತಿ ತಗ ಅಂದ್ರೆ ಅವನಿಗೆ ತಕ್ಕಂತಾನ. ಸಮಾಧಾನ ಮಾಡ್ಕೆ ಆಶಾ, ಸಮಾಧಾನ ಮಾಡ್ಕೆ. ಏನಾಗಲ್ಲ, ದೇವ್ರ ಅದಾನ. ಒಂದೇ ಸ್ವಲ್ಪ ಏನು ಯಾರನ್ನ ಕೈ ಬಿಡಲ್ಲ ದೇವ್ರು. ಒಳ್ಳೆಯವರಿಗೆ ಒಳ್ಳೇದ ಮಾಡ್ತಾನವ. ಹಾಂ, ಧೈರ್ಯ ಗೆಡಬೇಡ. ಎಲ್ಲರೂ ಅದಾರ ನಿನಗೆ, ಯಾಕೆ ಹೆದರ್ತಿದ್ದಿ? ಹಾಂ, ನಿನ್ನ ಗಂಡಿಗೆ ಏನಾಗಕ್ಕೆ ಬಿಡೋದಿಲ್ಲ. ಅದ ಮತ್ತು ಅತಿ ಹಂಗೆ ಎದೆ ಹೊಡಿಬೇಡವ ನೀನು. ಧೈರ್ಯವಾಗಿರೋ, ಏನಾಗೋದಿಲ್ಲ. ಹೊಟ್ಟೆ ಏನು ತಿಂದಿ ಏನಿಲ್ಲ? ನಾಷ್ಟ ಪಾಷ್ಟ? ಹಾಂ, ಏನು ಹಿಂಗಾದಿಯೇ? ಏನು ಹೊಲ್ಚಿಗವ ನಾನು, ಏನು ಬೇಡ ನನಗೆ. ನನಗೆ ನನ್ನ ಗಂಡ ಆರಾಮಾದ್ರೆ ಅಷ್ಟೇ ಸಾಕು. ಆರಾಮಕ್ಕನವ, ಆರಾಮಕ್ಕನ. ಹೆದರ್ಬೇಡ ನೀನು. ಅವನು ಆರಾಮಾಗಿ ಬರೋ ತನಕ ನೀನಿಗೆ ಆರಾಮಿಲ್ದಂಗೆ ಆದ್ರೆ ಏನು ಮಾಡ್ತಿದ್ದಿ? ಒಟ್ಟು ಏನಾರ ಒಟ್ಟು ತಿನ್ಕೊಂತ ಇರ್ಬೇಕು. ಅತಿ ಬರೀ ಹೊಟ್ಟೆಲಿದ್ದು ಗ್ಯಾಸ್ ಆಗಿ 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 ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡ್ತಿದ್ದಿ? ನನಗೂ ಹೇಳಿ ಹೇಳಿ ಸಾಕಾಗೈತವ. ಬರೋಬ್ಬರಿ 2-3 ದಿನ ಆಯ್ತು ತುತ್ತು ಕೂಳು ತಿಂದಿಲ್ಲ, ಹನಿ ನೀರು ಕುಡ್ದಿಲ್ಲ. ಕಣ್ಣಿಗೆ ಅಂತ್ಬಿಡು, ನಿದ್ದೆ ಅನ್ನೋದು ಏನು ಮಾಯನ ಮಾಡಿ ಬಿಟ್ಟೈತೆ ಆಕೆ ಕಣ್ಣಿಗೆ. ಹೊಕ್ಕಳ ತಾಸಿಗೊಮ್ಮೆ ಗಳಿಗೊಮ್ಮೆ ನೋಡ್ತಾಳ ಬರ್ತಾಳ, ಮಾತಾಡಂಗಿಲ್ಲ, ಏನೇನಿಲ್ಲ. ಕೈ ಕಾಲ್ಸೈತಿ ಅಳ್ಳಾಡ್ಸಂಗಿಲ್ಲ. ಅವನು ಹೋಗೋದು, ಅವ್ನ ಮುಂದೆ ಕುತ್ಕೊಳೋದು, ಒಟ್ಟತ್ತು ಬರೋದು, ಬಂದು ಇಲ್ಲಿ ಅವನ ಮಾಡೋದವ. ನನ್ನ ಮಗಳು ಏನು ನೋಡಿ, ಜೀವಂತ ಹೆಣ ಇದ್ದಂಗೆ ಆಗೈತಿ. ಗೌಡ್ರ, ಒಂದು ನಿಮಿಷ ನಮ್ಮ ಕ್ಯಾಬಿನಿಗೆ ಬರ್ರಿ, ಡಿಸ್ಚಾರ್ಜ್ ಲೆಟ್ರ್ ಕೊಡ್ತಾನೆ. ಸರಿ ಡಾಕ್ಟ್ರ್, ಬಂದೆ. ಡಾಕ್ಟ್ರೆ, ನಿಮಗೆ ಕೈ ಮುಗಿದು ಕಾಲು ಬೀಳ್ತಾನೆ ರೀ ಡಾಕ್ಟ್ರೆ. ನನ್ನ ಗಂಡನ ಬದುಕಿಸ್ಕೊಡ್ರಿ ಡಾಕ್ಟ್ರೆ. ಅವ್ರಿಗೆ ಮಾತಾಡಕ್ಕೆ ಹೇಳ್ರಿ ಡಾಕ್ಟ್ರೆ. ಒಂದು 2 ಮಾತಾಡ್ತಾನೆ ರೀ ಡಾಕ್ಟ್ರೆ, ನಾನು ಭಾಳ ಮಾತಾಡೋದಿಲ್ಲ. ಹೇಳಮ್ಮ, ಮೇಲೆ ಹೇಳು. ಹಿಂಗೆಲ್ಲ ಮಾಡಿದ್ರೆ ಹೆಂಗಮ್ಮ ನೀವು ತಿಳಿದಂಥರಾಗಿ? ಅವ್ರಿಗೆ ಏನೂ ರಿಯಾಕ್ಟ್ ಮಾಡ್ತಿಲ್ಲ. ನಾವು ಮೆಡಿಸನ್ ಎಷ್ಟು ಮಾಡಿದ್ರು ಅಂಥದ್ರಾಗ ಹೆಂಗೆ ಇದು ಮಾಡೋಕ್ಕಾಗತ್ತೆ ಹೇಳು? ಅದಕ್ಕೆ ನಾ ಇಲ್ಲ ಅಂತ ಬೇರೆ ಕಡೆ ಕಳಿಸ್ತಾನೆ ಇರಲಿಲ್ಲ. ಎಲ್ಲ ಫೆಸಿಲಿಟೀಸ್ ಇಲ್ಲೇ ಅದಾವು. ಮತ್ತೆ ಯಾಕೆ ನಾ ಬೇರೆ ಕಡೆ ಕಳಿಸ್ತಿದ್ದೆ ಹೇಳು? ಹೌದಲ್ಲ? ಅದಕ್ಕೆ ಹೇಳು, ಹಿಂಗೆಲ್ಲ ಮಾಡಿದ್ರೆ ಸರಿಯಾಗಲ್ಲ. ಡಾಕ್ಟರ್ ಜಲ್ದಿ ಬರ್ರಿ. ವಾರ್ಡ್ ನಂಬರ್ 5ರಲ್ಲಿರೋ ಪೇಷಂಟು ಭಾಳ ಅಂದ್ರೆ ಭಾಳ ಒದ್ದಾಡಕತ್ತಾರ ಅವರು. ಹಾಂ, ಬಂದೆ. ಆಕ್ಸಿಜನ್ ಎಲ್ಲ ಕರೆಕ್ಟ್ ಸಪ್ಲೈ ಆಗ್ತಾಯಿಲ್ಲ. ಓ ಮೈ ಗಾಡ್, ಏನಾತಿದು? ಛೇ, ಪಾಪ ಅವ್ರ ಮನೆಗೆಲ್ಲ ಆರಾಮಕ್ಕಾರ ಅಂತಂದು ಎಷ್ಟು ಹೋಪ್ ಇಟ್ಕೊಂಡಿದ್ರು. ದೇವ್ರ ಕಡೆಗಿನ ಅವ್ರಿಗೆ ಇಂಥ ಅನ್ಯಾಯ ಮಾಡಿಬಿಟ್ಟ.
ಗೌಡ್ರ ಐ ಆಮ್ ವೆರಿ ಸಾರಿ. ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಮಾಡಿ ನೋಡಿದೆ, ಆದ್ರೆ ನಿಮ್ಮ ಮಳೆಯಾರನ್ನ ಬದುಕಿಸೋಕ್ಕಾಗಲಿಲ್ಲ. ಅಯ್ಯೋ ದೇವ್ರೇ, ಕಡೆಗೆ ನಮ್ಮ ತಲೆ ಮೇಲೆ ಕಲ್ ಚಪ್ಪಡಿ ಎಳೆದು ಬಿಟ್ಟೆಲ್ಲಪ್ಪ. ನಾ ಯಾರಿಗೇನು ಅನ್ಯಾಯ ಮಾಡಿದ್ನಪ್ಪ? ನನ್ನ ಮಗಳಿಗೆ ಇಂಥ ಒಂದು ನೋವು ಕೊಟ್ಬಿಟ್ಟಿಲ್ಲ, ಜೀವನದಾಗ ಮರೆಯೋಕ್ಕಾಗದಂಥ ನೋವು ಕೊಟ್ಟಿಲ್ಲಪ್ಪ ದೇವ್ರೆ. ಅಷ್ಟಿತ್ತಂದ್ರೆ ನನ್ನ ಕರ್ಕೋಬೇಕತ್ತಪ್ಪ ದೇವ್ರೆ. ನನ್ನ ಅಳಿಯನ್ ಬಿಟ್ಟು ನಂದೇನು ಆಗಿತ್ತು ಹೋಗಿತ್ತು, ಆಳಿದ್ದೆ ಬಾಳಿದ್ದೆ ಮುಗಿದಿತ್ತು. ಅವ್ರು ಇನ್ನೂ ಬದುಕಿ ಬಾಳ್ಬೇಕಾದಂಥ ಜೀವ, ಅವನ್ನ ಕರ್ಕೊಂಬಿಟ್ಟಿಲ್ಲಪ್ಪ ದೇವ್ರೆ. ಇಂಥ ಅನ್ಯಾಯ ಮಾಡ್ತೀವಿ ಅಂತ ನಾನು ಅನ್ಕೊಂಡಿದ್ದಿಲ್ಲಪ್ಪ ಭಗವಂತ. ಯವ್ವ ಮಗಳ ಆಶಾ, ಎದಿ ಬಾ ಹೊಡಿಬೇಡವ, ಎದಿ ಹೊಡಿಬೇಡ, ಹಿಂಗೆ ಹೂವಾರ ಕುಂದ್ರಬೇಡ, ಹತ್ತು ಬಿಡು, ಹತ್ತು ಬಿಡವ. ಸಮಾಧಾನ ಆಕತ್ ಮನಸ್ಸಿಗೆ. ಹಿಂಗೆ ಮನಸ್ಸಿನಾಗ ಇಟ್ಕೊಂಡು ಕಲ್ಲು ಮಾಡ್ಕೊಂಡೆ ಅಂದ್ರೆ ಬೇಡವ. ಏನಾರ ಮಾಡ್ಕೊಂಡೇವ ತಾಯಿ ನೀನು ಜೀವಕ್ಕೆ, ಬೇಡವ, ಹತ್ತು ಬಿಡು ಮಗಳ. ಎಷ್ಟಂತ ತಾಳಲ್ಲಲ್ತಕ್ಕ ಪಾಪ ಆಯ್ಕೆನ. ಹತ್ತು 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 ಕಣ್ಣೀರನ್ನು ಬತ್ತಿ ಹೋಗ್ಯಾವು. ಹುಡುಗಿ ಮಕ್ಕ ನೋಡಿ ಹೆಂಗಾಗೈತಿ, ಹಾಂ ಸೋತು ಸರಿ ಹೋಗೈತಿ. ಇನ್ನೂ ಅಳು ಅಳು ಅಂದ್ರೆ ಎಲ್ಲಿಂದ ಅಳ್ಬೇಕಾಕಿ? ಕೈಯಾಗ ಮೈಯಾಗ ಪ್ರಾಣಾರ ಬೇಕಾ ಬೇಡ ಆಕಿಗೆ? ಇಲ್ಲ, ನಾ ಅಳಲ್ಲ. ನನ್ನ ಗಂಡ ಏನೂ ಆಗಿಲ್ಲ, ಅವರು ಆರಾಮದಾರ. ನಾನು ಅಳಲ್ಲ. ನಾನೇ ಕಳ್ಬೇಕು, ಅವ್ರಿಗೆ ಏನಾಗಿದೆ ಅಂತಂದು ಹೇಳ್ಬೇಕು. ನಾನು ಅಳಲ್ಲ. ಅತ್ ಬಿಡ ಆಶಾ, ಹಂಗೆಲ್ಲ ಅನ್ಬೇಡ. ನೀನು ಹಿಂಗೆ ಅನ್ಕಂದು ಮತ್ತೆ ಮೈ ಮೇಲೆ ತಗೋಬೇಡವ. ಹಾಂ ಅತ್ತೆ ಅಂದ್ರೆ ಒಟ್ಟು ಹಗರಾಕತಿ. ನಿನ್ನ ಗಂಡನ ಆತ್ಮಕ್ಕೂ ಶಾಂತಿ ಸಿಗ್ತೈತಿ. ಇಲ್ಲ ಅಂದ್ರೆ ಅದು ಆತ್ಮ ಇಲ್ಲೇ ಅಂತರ ಪಿಸಾಚಿಯಾಗಿ ಅಡ್ಡಾಡ್ತೈತಿ ನೋಡು. ಅತ್ಲ ಸ್ವರ್ಗಕ್ಕೂ ಹೋಗದೆ, ಇತ್ಲ ನರ್ಕಕ್ಕೂ ಹೋಗದೆ. ಹಾಂ ಅದಕ್ಕೆ ಒಂಚೂರು ಹತ್ಬಿಡವ, ಒಂದು ಸ್ವಲ್ಪ ಒಂಚೂರು ನಿನ್ನ ಸಮಾಧಾನ ಆಗಮಟ್ಟ ಹತ್ಬಿಡು. ಹಾಂ ಹಿಂಗೆಲ್ಲ ಮಾತಾಡ್ಬೇಡವ. ಸರಿ ಬಿಡ್ರಿ. ನನ್ನ ಗಂಡ ಏನಾಗಿಲ್ಲ ಅಂತಾನೆ ಮತ್ತೆ ಅಳೋ ಅಂತಾರ. ಬೇಕಾದ್ರೆ ನೀವು ಹತ್ಕರ್ರಿ, ನನ್ನ ಗಂಡಗೇನಾಗಿಲ್ಲ, ನಾ ಅಳೋದನಿಲ್ಲ. ಸರಿ ಬಿಡ್ರಿ, ನನ್ನ ಕೈ ಬಿಡ್ರಿ. ಯವ್ವ ದೇವ್ರ, ಏನಾತಪ್ಪ ನನ್ನ ಮಗಳಿಗೆ? ನನ್ನ ಹಳೆಯ ಹೋದ ಅಂತ ದುಃಖ ಪಡ್ಲು, ನನ್ನ ಮಗಳು ಹಿಂಗಾತಂತ ದುಃಖ ಪಡ್ಲು. ಇಂಥದೆಲ್ಲ ನೋಡೋಕ್ಕಾಗೇನ ಉಳಿಸಿ ಏನ ದೇವ್ರ ನನ್ನರ ಕರ್ಕೋಬಾರ್ದಾಗಿತ್ತೇನೋ ಯಪ್ಪ ನೀನು. ಯವ್ವ ಕಲ್ತಕ್ಕ ಸುಮ್ಮನಾಗ ನೀನ ಈ ನಮ್ನಿ ಮಾಡಿದೆ ಅಂದ್ರೆ ಸಣ್ಣ ಹುಡುಗಿ ಸಮಾಧಾನ ಮಾಡ್ಯಾರ ಯಾರು? ನೀನ ಹಿಂಗೆ ಎದೆ ಹೊಡಿಬೇಡ ಅಂತಂದು ಅವಾಗಿದ್ದ ಹೇಳ್ತೇವಿ, ಮತ್ತೆ ಅದನ್ನ ಮಾಡ್ತೀವ. ಧೈರ್ಯ ತಗ ಅಂತಂದಂಗೆಲ್ಲ ಇನ್ನು ಜಾಸ್ತಿ ಮಾಡಿದ್ರೆ ಈಗ ಆಗೈತಿ. ಏನು ಮಾಡೋದು? ಹೋಗಿ ಜೀವ ಹೊಳೆ ಬರ್ತೈತೇನ? ನೀನು ನಮ್ಮನೆ ಹಾಡಿಂಗ ಮಾಡ್ಬೇಕಂದೆ ಅಂದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೆ. ಏನು ಕೇನಾರ ಮಾಡ್ಕೊಂಡು ಕುತ್ಕೊಂಡೆ ಅಂದ್ರೆ ಮೊದ್ಲ ನಮ್ಮನೆ ಇದೀವಿ. ಏನು ಕೇನಾರ ಆಗಿ ಬಿ ಪಿ ಹೆಚ್ಚು ಕಮ್ಮಿ ಆತಂದ್ರೆ ನಾಳೆ ಹುಡುಗಿ ಯಾವ್ದಂತ ತಡ್ಕೋಬೇಕು. ಅಳಿಯಾರ ಸಮಾಧಾನ ಮಾಡ್ಕೇರಿ, ಎಲ್ಲರಿಗೂ ದುಃಖ ಆಗೈತಿ. ಹಂಗಂತ ಹತ್ಕಂತ ನಿಂತ್ಕಂದ್ರೆ ಮುಂದಿನ ಕಾರ್ಯ ಮಾಡ್ಯಾರ ಯಾರ್ರಿ? ಮತ್ತೀಗೇನು ಅದನ್ನ ಬಾಡಿ ತಗೊಂಡು ಏನು ಅವ್ರ ಊರಿಗೆ ಹೋಗೋದು, ಏನು ಇಲ್ಲೇ ಮಾಡೋದು, ಏನು ಮುಂದಿಂದ ಹೋಗು ಮಾಡ್ಬೇಕಲ್ರಿ? ಏನು ಹಂಗೆ ಇಟ್ಕೊಂಡು ಕುಂದ್ರಕ್ಕೆ ಬರೋದೈತೆ ಏನು ಅದನ್ನು? ಇಲ್ರಿ ಮಾವರ, ಅಲ್ಲಿ ಒಯ್ದಾದ್ರೆ ನಾವು ಮಾಡೋದೇನೈತ್ರಿ? ಅಲ್ಲಿ ಮಾಡೋರು ಯಾರು ಇಲ್ಲ. ಅಲ್ಲಿ ಹೋದ್ರಾದ್ರೆ ನಾವು ಓಡಾಡ್ಬೇಕಾ? ಸುಮ್ಮನೆ ಅಲ್ಲಿ ಗೊತ್ತಿಲ್ಲ ಗುರಿ ಇಲ್ದಲ್ಲಿ ಏನು. ಆಮೇಲೆ ವಯಸ್ಸಾಗಿದ್ದವ್ರ ಅಪ್ಪ ಒಂದು, ಮತ್ತು ಅವ್ರ ತಂಗಿ ಬೇರೆ ಪ್ರೆಗ್ನೆಂಟ್ ಅದಾಳ. ಇಂಥ ಟೈಮ್ನಾಗ ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗಿರ ಏನು ಮಾಡೋದೈತಿ? ಅದಕ್ಕೆ ಎಲ್ಲ ಕಾರ್ಯ ಇಲ್ಲೇ ಮಾಡಿ ಮುಗಿಸಿದ್ರಾತಂತ ಇಲ್ಲೇ ಹೇಳಿರಿ ಮಾಡಕ್ಕೆ. ಬೀಗ್ರ ಇದೆಲ್ಲ ಹೆಂಗಾತ್ರಿ? ದೇವ್ರು ನನ್ನ ಕರ್ಕಂತಾನ ಅಂತ ನಾನು ಕಾಯ್ಕೆಂದು ಕುತ್ಕೊಂಡನಿ. ನನ್ನ ಬಿಟ್ಟು ಬದುಕಿ ಬಾಳ್ಬೇಕಾದಂತ ನನ್ನ ಮಗನ ಕರ್ಕೊಂಡ್ಬಿಟ್ನಲ್ರಿ ಬೀಗ್ರ. ನಾನು ಬದುಕಿ ಇನ್ನೇನು ಮಾಡೋದೈತ್ರಿ? ದೇವ್ರು ಆದಷ್ಟು ಜಲ್ದಿ ನನ್ನ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ಬಿಟ್ರ ಸಾಕು ನೋಡ್ರಿ. ಆದ್ರೆ ಇಂಥ ಅನ್ಯಾಯ ಮಾಡಿಬಿಟ್ರಿ ನನ್ನ ಸೊಸಿಗೆ. ಬಂಗಾರದಂತ ನನ್ನ ಸೊಸಿ ಹೆಂಗ್ ಜೀವನ ಮಾಡ್ತೈತೆ ಏನೋ ಮುಂದೆ. ಮದ್ವೆ ಏನೋ ಮಾಡಿಕೊಂಡ, ಒಂದು ಮಕ್ಕಳು ನೋಡಲಿಲ್ಲ, ಒಂದು ಮರಿ ನೋಡಲಿಲ್ಲ, ಒಂದು ಹೌದಾಗಲಿಲ್ಲ, ಏನೂ ಇಲ್ಲ. ನಡಾಂತರಕ್ಕೆ ಹೋಗ್ಬಿಟ್ಟ ನನ್ನ ಸೊಸಿ ಬಿಟ್ಟು. ಪಾಪ ಸಣ್ಣದ ನನ್ನ ಸೊಸಿ ಏನು ಮಾಡಬಲ್ದು? ಯಜಮಾನ್ರ ಸಮಾಧಾನ ಮಾಡ್ಕೇಳ್ರಿ. ಏನು ಮಾಡೋದ್ರಿ? ಆಗದ ಹೋಗೈತಿ. ಬರ್ರಿ ಕುತ್ಕ ಬರ್ರಿ. ಏನು ನಾವು ಅಂದ್ರ ಬರಂಗಿಲ್ಲ, ಆಡಿದ್ರೆ ಬರಂಗಿಲ್ಲ. ಈಗ ಏನು ಮಾಡಿದ್ರಿ? ಎಲ್ಲ ದೇವ್ರ ಆಟ. ಹಾಂ ಅದೇನ ಕರೆನ ರೀ, ಆದ್ರೆ ಮನ್ಸಿಗೆ ಭಾಳ ದುಃಖ ಆಕತಿ. ಅಮ್ಮ ಏನಾದ್ರಿ ಮಾತಾಡ್ರಿ. ನವ್ಯ ಒಂದು ಡಾಕ್ಟ್ರ್ ಫೋನರ್ ಮಾಡ್ಲಿ? ಏನಾಯ್ತು? ಯಾಕೋ ಒಮ್ಮಿದ್ರು ಹಂಗೆ ಬಿದ್ರು? ಬ್ಯಾಡ್ರಿ ಬೀಗ್ರ, ಡಾಕ್ಟ್ರು ಏನೇ ಬೇಡ, ಸಾಕು. ಜೀವ ಇನ್ನು ಗಟ್ಟಿ ಯಾರ ಸಲುವಾಗಿ ಹಿಡ್ಕೊಂಡಿರ್ಲಿ. ಬಂಗಾರದಂಥ ಮಗನ ಹೋದ್ಮೇಲೆ ನಂದೇನೈತ್ರಿ ಬೀಗ್ರ?
ದೇವ್ರ ನನ್ನ ಜೊತೆಗೆ ಕರ್ಕಂದ ಅನಿಸ್ತತಿ. ಹಾಂ ಹಾಂ ಅಪ್ಪ ಅಪ್ಪ ಮಾತಾಡಪ್ಪ, ಹಂಗೆ ಅನ್ಬೇಡಪ್ಪ. ಅಪ್ಪ ಮಾತಾಡಪ್ಪ.